ಹೇಗೆ ಹಾರ್ದಿರ್ಬೇಕು ಅಂತೇಳಿ. ಬಟ್ ನನ್ನ ಹೇರ್ ಇಡೀ ಕುತ್ತಿಗೆಗೆಲ್ಲ ಸುತ್ತಾಕೊಂಡು ಸೊ ಹಾಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಮಂಗಳೂರಿಗೆಲ್ಲ ತಿರುಗಾಡಿ ಎಲ್ಲ ಗೊತ್ತಿದೆ, ಮಂಗಳೂರ ಕಡೆ ಮೈಸೂರ ಕಡೆ ಅಷ್ಟೊಂದು ತಿರುಗಾಡಿ ಗೊತ್ತಿಲ್ಲ. ನೋಡುವ, ಇವರಿಗೆ ಸ್ಯಾರಿ ಎಲ್ಲ ತಗೊಳ್ಳಿಕ್ಕಿದೆ ಅಂತೆ ಚೈತ್ರಕ್ಕಂತೆ. ಸೊ ಹಾಗೆ ನಾನು ಬಂದದ್ದು. ಹಾಗೆ ಬನ್ನಿ ಹೋಗೋಣ. ಎಲ್ಲ ರಾಶಿ ಸರಿ ಇದೆ, ಗಾಡಿಯಲ್ಲಿ ಹೋಗುವಾಗ ಆ ಥರ ಅದು. ನಾವಂತೂ ಇವಾಗ ಬಂದ್ವಿ ಸ್ಯಾರಿ ತಗೊಳ್ಳಿಕ್ಕೆ ಅಂತೇಳಿ. ಎಲ್ಲಿಂದ ಗೊತ್ತಿಲ್ಲ, ಚೈತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ನೋಡ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಎಲ್ಲಿ ಕರ್ಕೊಂಡು ಬಂದ್ರೆ ನನಗೆ ಗೊತ್ತಿಲ್ಲ ಆಯಿತಾ. ಎಲ್ಲೋ ಬಂದ್ವಿ ಮಾತ್ರ ಒಂದು ಕಡೆ ಸುಮಂಗಲಿ ಅಂತೆ, ನನಗೆ ಗೊತ್ತಿಲ್ಲ ಆಯಿತಾ. ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋಕ್ಕೆ 3 ಸ್ಯಾರಿ ಇದೆ ಅಂತ ತಗೊಳ್ಳಿಕ್ಕೆ. ಸೊ ಹಾಗೆ ಗಮ್ಮತ್ತಿದೆ ಇವತ್ತು. ಮಾರೆ ಎಷ್ಟು ಸ್ಯಾರಿ ಉಂಟು ಗೊತ್ತುಂಟ ಇಲ್ಲಿ, ಕಡಿಮೆ ಕಡಿಮೆ ರೇಟಿಗೆ ಸುಮಂಗಲಿಯಲ್ಲಿ ಮೈಸೂರು. ಸಖತ್ತಿದೆ. ಚೈತ್ರಕ್ಕೆ ಹುಡುಕಿ 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 ಗ್ರೌಂಡ್ ಫ್ಲೋರ್ ತನಕ ಬಂದ್ರೆ ಆಯ್ತಾ. ಫುಲ್ಲು ಸರ್ಚಿಂಗ್ ಚೈತ್ರಕ್ಕ. ಮ್ಯಾರೇಜಿಗೆ ಸಹ ಇಷ್ಟು ಸರ್ಚ್ ಮಾಡೋದಿಲ್ಲ, ಗ್ಯಾರಂಟಿ. ನೋಡೋ ಚೈತ್ರಕ್ಕ ಮುಖ ತೋರಿಸಿ. ಕೋಟು ನೋಡಿ ಎಷ್ಟು ಚೆನ್ನಾಗಿರೋದಿದೆ. ಅರವಿಂದ್ ಸರ್ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಅವರಿಗೆ ಸಾಕಾಗ್ತಿತ್ತು ಗ್ಯಾರಂಟಿ. ಬಾಯ್ಸ್ ಸೆಕ್ಷನ್ ಇಷ್ಟೇ, ಮತ್ತೆ ಉಳ್ದದೆಲ್ಲ ಹೆಣ್ಮಕ್ಳಿಗೆ. ಬೇಡ, ಚೆನ್ನಾಗಿರೋದು ಕೋಟ್ ಇದೆ ಮಾತ್ರ. ಫೈನಲಿ ನಾವು ಜ್ಯೂಸ್ ಎಲ್ಲ ಕುಡಿದು ಇವಾಗ ಹೊರಟ್ವಿ ರೂಮಿಗೆ. ಚೈತ್ರಕ್ಕನಿಗೆ ಅವರು ಅವರ ತೋರಿಸ್ಬಾರ್ದಂತ ನಾನು. ಸುಸ್ತಾಯ್ತಾಯ್ತಾ, ಲೈವ್ ಮುಗಿಸಿ ಹೊರಟಲ್ಲ, ಸ್ವಲ್ಪ ಸುಸ್ತಾಯಿತು. ನೋಡಿ ಸಂಜೆ ಹೊತ್ತು ಹೇಗಿದೆ ಅಂತ. ಮೈಸೂರು ಹೇಗಿರುತ್ತೆ ಹಾಗೆ ಇರುತ್ತೆ. ಅಯ್ಯೋ, ಮಂಗಳೂರಿಗೆ ಮೈಸೂರಿಗೆ ಹಾಕಿರ್ತಾರೆ. ಮಂಗಳೂರಿಗೆ ಮೈಸೂರಿಗೆ ತುಂಬ ಡಿಫ್ರೆನ್ಸ್ ಇದೆ. ನಮ್ಮದಲ್ಲಿ ಇಲ್ಲಿ ಈ ಥರ ಸಿಟಿಗೆ ಬಂದು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದಲ್ಲ, ಅಲ್ಲಿ ಹಂಪನಕಟ್ಟೆ ಅಂತೆಲ್ಲ ಭಾರಿ ಫೇಮಸ್. ಸೊ ಹಾಗೆ ನೋಡಿ, ಸ್ಯಾರಿ ಒಂದು ನನ್ನ ಹತ್ರ ಇದೆ, ಇನ್ನೊಂದು ಅವರ ಹತ್ರ ಇದೆ. ತೋರಿಸ್ತಾರೆ ಕಾಣೋ ಸುಮಂಗಲಿ ಅಂತೇಳಿ. ಎಷ್ಟು ಸ್ಯಾರಿ ಸುಮಾರಲ್ಲಿ, ಅಪ್ಪೋ ತುಂಬ ಸ್ಯಾರಿ ಇತ್ತು. ಈ ಅಲ್ಲಿಂದ ಸಿಟಿಯಿಂದ ಈ ಕಡೆ ಸ್ವಲ್ಪ ಬಂದರೆ ಇಲ್ಲೆಲ್ಲ ಪಾಶ್ ಏರಿಯಾ, ಅಂದರೆ ಇದರಲ್ಲಿ ಎಂತ ಶಾಪಲ್ಲೆಲ್ಲ ಇರುವಂಥದ್ದು ಡ್ರೆಸ್ಸಸ್. ಆ ಕಡೆ ಹೋದರೆ ಚೀಪ್, ಈ ಕಡೆ ಆ ಕಡೆಯಿಂದ ಸಿಟಿಯಿಂದ ಸ್ವಲ್ಪ ಈ ಕಡೆ ಬಂದರೆ ಪಾಶ್. ಸೊ ತುಂಬ ಖುಷಿ ಆಯಿತು. ಚೈತ್ರಕ್ಕ ಗಮ್ಮತ್ತು ಮಾಡಿದ್ರು ನನಗೆ. ಜ್ಯೂಸ್ ತೆಕ್ಕೊಟ್ರು, ನಾನು ಬೇಡ ಅಂದರೆ ತಗೊಳ್ಳಿಬೇಕು ಅಂತ ಹೇಳಿದ್ರು, ಆದರೆ ಅವರು ಕುಡಿಯೋದಿಲ್ಲ ಅಂತ ಹೇಳಿಲ್ಲ. ಸೊ ಹಾಗೆ ಕುಡಿದ್ವಿ. ಈಗ ನನ್ನ ಹೊಟ್ಟೆ ಫುಲ್ ಆಯಿತು. ನಂಗೆ ಹಸುವಾಗ್ತದೆ.